ದೇವಿ, ನೀವ್ ಎಲ್ಲಿದ್ದೀರಾ ದೇವಿ? ದೇವಿ, ಇಷ್ಟು ದೊಡ್ಡ ಗುಹೆ, ಖಂಡಿತ ಇದು ಬ್ರಹ್ಮ ರಾಕ್ಷಸನ್ ಗುಹೆನೆ. ಓಹೋ, ಈ ರಾಕ್ಷಸ ಸ್ತ್ರೀಯರ ಬಲಿ ಕೊಟ್ಟು ಭೈರವನ್ನ ಸಂತೋಷ ಪಡಿಸ್ಬೇಕಂತಿದ್ದಾನೆ. ನೀನು ಇಲ್ಲಿಂದ ಓಡ್ ಹೋಗಿ ಬಹಳ ದೊಡ್ಡ ತಪ್ಪು ಮಾಡ್ದೆ ಮೂರ್ಖ ಸ್ತ್ರೀ. ನಿನ್ನನ್ನ ನನ್ನಿಂದ ಕೇವಲ ನಾನೇ ಕಾಪಾಡಬಹುದು. ನಾನೀಗ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಬೇಕನ್ಸುತ್ತೆ. ಏನಾಯ್ತು ಅಕ್ಕ? ಏನು ವಿಷಯ? ನೀನು ದುಃಖಿಸುವುದೇಕೆ? ಪ್ರಾಪ್ತಿ, ಅಕ್ಕನನ್ನು ನೋಡಿ ನನಗೆ ನನ್ನ ದಿನಗಳು ನೆನಪಾದವು. ಭಗವಂತ ಕಂಸ ನನ್ನನ್ನು ಇದೇ ರೀತಿ ಬಂಧಿಸಿ ಇಟ್ಟಿದ್ದ ಪ್ರಾಪ್ತಿ. ನಂತರ ಏನು ಪ್ರಾಪ್ತಿ? ಇಲ್ಲಿಂದ ಹೊರಗೆ ಹೋಗುತ್ತಲೇ ನೀವು ಚಿಂತೆ ಮಾಡುವ ಯಾವ ಅವಶ್ಯಕತೆಯೂ ಇಲ್ಲ ಅಕ್ಕ. ತೆಗೆದುಕೊಳ್ಳಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಇದೇ ಉತ್ತರ. ತೆಗೆದುಕೊಳ್ಳಿ ಅಕ್ಕ. ಎಚ್ಚರಿಕೆ ಅಕ್ಕ. ನಡಿ ಪ್ರಾಪ್ತಿ. ಕೇಶಿನಿ, ನಿನಗೆ ಒಂದು ಕಡೆ ಹಾವು, ಇನ್ನೊಂದೆಡೆ ಹೊಂಡ. ನೀನಿಲ್ಲಿಂದ ಓಡಿದರೂ ನಿನಗೆ ಸಾವು ಕಾದಿದೆ. ಇಲ್ಲಿಯೇ ಇದ್ದರೆ ಆಗಲೂ ನಿನ್ನ ಮರಣ ನಿಶ್ಚಿತವೇ. ನಾನು ಭೈರವ ದೇವನ ಪೂಜೆ ಆರಂಭ ಮಾಡಕ್ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಇವಳು ಶೃಂಗಾರ ಪೂರ್ತಿ ಆಗಿರ್ಬೇಕಷ್ಟೇ. ಒಮ್ಮೆ ಯಾರಾದ್ರೂ ಇಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡಿದ್ರೆ ಪೂಜೆಗಿಂತ ಮೊದ್ಲೇನೆ ನಾನು ಎಲ್ಲರ ಬಲಿ ಕೊಟ್ಬಿಡ್ತೀನಿ. ಹೇ ಪ್ರಭು, ಇದೆಂತ ವಿಡಂಬನೆ! ನಾನು ಅಂತದ್ದೇನ್ ಮಾಡ್ದೆ? ನಂಗೆ ಇಂಥ ಶಿಕ್ಷೆ ಕೊಡ್ತಿದ್ಯಾ? ಬ್ರಹ್ಮಕನ್ಯೆ ಸಿಂಗಾರ ಮಾಡಿದಾಯ್ತು. ಹೋಗಿ ಬ್ರಹ್ಮರಾಕ್ಷಸನ್ಗೆ ತಿಳಿಸೋಣ. ಈಗ್ಲೇ ನಾನು ಹೇಗಾದ್ರೂ ದೇವಿ ಹತ್ರ ಹೋಗಿ ಬರ್ಬೇಕು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ದೇವಿ, ನೀವ್ ನನ್ ಚಿಂತೆ ಮಾಡೋದ್ ಬೇಡ. ನಾನಿಲ್ಲಿಗ್ ನಿಮ್ಮನ್ ಕಾಪಾಡಕ್ ಬಂದಿದ್ದು. ನನ್ನ ಕೇವಲ ಮೃತ್ಯು ಇಲ್ಲಿಂದ ಕಾಪಾಡಬಹುದು, ಆದ್ರೆ ನೀನ್ ಇಲ್ಲಿಂದ ಹೋಗು. ಇಲ್ದಿದ್ರೆ ನಿನ್ ಜೀವ ಅಪಾಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ದೇವಿ, ನೀವು ನನ್ ಚಿಂತೆ ಮಾಡೋದ್ ಬೇಡ. ಈಗ ನೀವು ನನ್ ಸಹಾಯ ಮಾಡಿದ್ರಿ, ನಾನ್ ಖಂಡಿತವಾಗ್ಲೂ ನಾನು ಆ ರಾಕ್ಷಸನ್ ಸೋಲ್ಸಕ್ ಸಾಧ್ಯ. ಎಂತ ಸಹಾಯ? ದೇವಿ, ಆ ರಾಕ್ಷಸನ್ ಜೊತೆ ಯುದ್ಧ ಮಾಡ್ಬೇಕಾದ್ರಿ ನನ್ಗೆ ಹೇಗ ಅನ್ಸ್ತಿತ್ತಂದ್ರಿ, ನನ್ನ ಅವನ್ ಜೊತೆ ಯುದ್ಧ ಮಾಡ್ತಿಲ್ಲ, ಬದ್ಲಿಗೆ ಅವನ್ನ ಒಳಗಿರೋ ಬೇರೆ ಯಾವ್ದೋ ಶಕ್ತಿ ಜೊತೆ ಯುದ್ಧ ಮಾಡ್ತಿದ್ದಂಗೆ. ನಿಜ ಹೇಳ್ದೆ ನೀನು. ಬ್ರಹ್ಮ ರಾಕ್ಷಸನ ಹತ್ರ ದೇವಿ ಪಾತಾಳಿಯ ಸಿದ್ಧಿ ಇದೆ. ಅವನ ತಪಸ್ಸಿನಿಂದ ದೇವಿ ಪಾತಾಳಿನ ಪ್ರಸನ್ನಗೊಳಿಸಿ ಅವಳನ್ನೇ ಪಡ್ಕೊಂಡ. ಆಗಿಂದ ಅವಳ ಅವನ ಶರೀರದಲ್ಲೇ ವಾಸ ಮಾಡ್ತಾಳೆ, ಮತ್ತೆ ಅವನ್ ರಕ್ಷಣೆ ಮಾಡ್ತಾಳೆ. ಈಗ ಗೊತ್ತಾಯ್ತು ನನ್ಗೆ, ಆ ಶರೀರ ಧರ್ಮಿ ರಾಕ್ಷಸಂದು, ಮತ್ತೆ ಶಕ್ತಿ ಪಾತಾಳಿ ದೇವಿದು. ಇದ್ರ ಅರ್ಥ ಎಲ್ಲದಕ್ಕೂ ಮೊದಲು ನಾನು ಬ್ರಹ್ಮ ರಾಕ್ಷಸನ ಶರೀರ ನಾಶ ಮಾಡ್ಬೇಕಾಗುತ್ತೆ. ಆಗ ಪಾತಾಳಿ ದೇವಿ ತಾನಾಗಿ ಮುಕ್ತಳಾಗ್ಬಿಡ್ತಾಳೆ.
ನೀನಿಲ್ಲಿಂದ ಹೋಗು, ಬೇಗ ಹೋಗು, ಇಲ್ಲಿಗೆ ಯಾರೋ ಬರ್ತಿದ್ದಾರೆ, ಹೋಗು. ಹಾ ದೇವಿ, ನಾನು ಇಲ್ಲಿಂದ ಹೋಗ್ತಿದ್ದೀನಿ, ಆದ್ರೆ ಆಮೇಲೆ ನಿಮ್ಮನ್ ಕಾಪಾಡ್ತೀನಿ. ನಡಿ, ಭೈರವ ದೇವನ್ ಪೂಜೆ ಶುರುವಾಗಿದೆ. ಗುರುದೇವ, ಬಲರಾಮಂಗೆ ಏನಾಗ್ತಿದೆ? ಬಲರಾಮನ ಶರೀರ ನೀಲಿಯಾಗುತ್ತಲಿದೆ. ಅನಿಸುತ್ತಿದೆ ಅವನ ಪ್ರಾಣತತ್ವ ಅವನ ಕಪಾಲವನ್ನು ತ್ಯಜಿಸುತ್ತಿದೆ. ನಮ್ಮ ಬಳಿ ಸಮಯ ಕಡಿಮೆ ಇದೆ. ಮತ್ತೆ ಕೃಷ್ಣ ಯಾಕೆ ಇನ್ನೂ ಬಂದಿಲ್ಲ? ಇಲ್ಲ, ಬಲರಾಮ. ಕೃಷ್ಣ ಬೇರೆ ಯಾವುದೋ ಕಾರ್ಯದಲ್ಲಿ ತೊಡಗಿರಬೇಕು ಅನಿಸುತ್ತಿದೆ. ಒಮ್ಮೆ ಅವನು ಬೇಗನೆ ಬರೆದಿದ್ದರೆ ಇಲ್ಲಿ ಬಲರಾಮನ ಪ್ರಾಣವನ್ನು ಯಾರೂ ಕೂಡ ಕಾಪಾಡಲಾಗದು. ಏಕೆಂದರೆ ಸೂರ್ಯೋದಯವಾಗಲು ಇನ್ನು ಬಹಳ ತಡವಾಗದು. ಓಂ ಹ್ರೀಂ ಶ್ರೀಂ ಶ್ರೀಂ ಭೈರವಾಯ ನಮಃ. ಓಂ ಹ್ರೀಂ ಶ್ರೀಂ ಶ್ರೀಂ ಭೈರವಾಯ ನಮಃ. ಹೇ ಭೈರವ, ನೀನು ಈ ಬ್ರಹ್ಮ ರಾಕ್ಷಸನ ಬಲಿಯ ಸ್ವೀಕಾರ ಮಾಡಬೇಕು. ಸಾಕು ನಿಲ್ಸು ಅಧರ್ಮಿ ರಾಕ್ಷಸ, ಸಾಕು ನಿಲ್ಸು ಈ ಪಾಪ ಕಾರ್ಯ. ಮೂರ್ಖ ರಾಕ್ಷಸ, ನಿನ್ಗೆ ತಿಳಿದಿಲ್ವಾ? ದೇವರು ಯಾವತ್ತೂ ಹಿಂಸೆಯಿಂದ ಸಂತೋಷ ಪಡೋದಿಲ್ಲ. ಭೈರವನು ದೇವಿಯರ ರಕ್ಷಣೆ ಮಾಡ್ತಾನೆ, ಆದ್ರೆ ನೀನು ಅವ್ರ ಎದುರಿಗೆ ಒಬ್ಬ ಸ್ತ್ರೀಯ ಹತ್ಯೆ ಮಾಡಕ್ ಹೊರಟಿದ್ಯಾ. ವಾಚಾಳಿ ಬಾಲಕ, ನನ್ನ ಕಾರ್ಯದಲ್ಲಿ ಅಡ್ಡಿಯಾಗುವುದಕ್ಕೆ ನೀನು ಇಲ್ಲಿಗೂ ಬಂದ್ಬಿಟ್ಟೆ. ನನಗನ್ಸುತ್ತೆ ಇವತ್ತು ನೀನ್ ಸಾಯ್ದೆ ಹೋಗೋದಿಲ್ಲ ಅಂತ. ಇವತ್ ನಾನು ಈ ಪಾತಾಳ ದೇವಿಯ ಖಡ್ಗದಿಂದ ನಿನ್ನ ಅಂತ್ಯ ಮಾಡ್ಬಿಡ್ತೀನಿ. ಬ್ರಹ್ಮ ರಾಕ್ಷಸ, ನಿನ್ಗಂತೂ ಮಂತ್ರ ಹೇಳಕ್ಕೂ ಬರಲ್ಲ, ಸಹಿಸಕ್ಕೂ ಬರಲ್ಲ. ಬಾ ಬಾ, ಅಲ್ಲಲ್ಲ. ಇದೇ ನನ್ಗೂ ಬೇಕಾಗಿದ್ದು. ನಿನ್ನ ಉಪಾಯವಂತೂ ಚೆನ್ನಾಗಿತ್ತು, ಆದ್ರೆ ನೀನ್ ಮರ್ತೇ ಬಿಟ್ಟೆ. ನಾನು ನಿನ್ ಕೈಯಿಂದಲ್ಲ, ನೀನು ನನ್ ಕೈಯಿಂದ ಸಾಯ್ಬೇಕು. ಬ್ರಹ್ಮ ರಾಕ್ಷಸ, ನನ್ಗೆ ನಿನ್ನ ಸಾಯಿಸ್ಬೇಕಂತಿಲ್ಲ, ಬದ್ಲಿಗೆ ನಿನ್ನೊಳಗೆ ವಾಸ ಮಾಡ್ತಿರೋ ಪಾತಾಳಿ ದೇವಿನ ನಾಶ ಮಾಡ್ಬೇಕು. ನಿನ್ಗೆ ಪಾತಾಳ ದೇವಿಯ ಬಗ್ಗೆ ಹೇಗ್ ಗೊತ್ತಾಯ್ತು? ನನ್ಗಿನ್ನೂ ಬಹಳ ವಿಷಯ ಗೊತ್ತಿದೆ. ಯಾ ಬಾಲಕ, ಓಹೋ, ನೀವೇನಾ ಪಾತಾಳಿ ದೇವಿ? ನಿಮ್ಮಿಂದಾನೇ ಈ ಅಧರ್ಮಿ ರಾಕ್ಷಸ ಅಜರಾಮರನಾಗಿದ್ದ. ಬ್ರಹ್ಮ ರಾಕ್ಷಸ ಅಜರಾಮರ ಆಗಿದ್ದ ಅಲ್ಲ,
ಅವನೀಗ್ಲೂ ಅಜರಾಮರನೆ. ಮತ್ತೆ ಎಲ್ಲಿವರೆಗೂ ನಾನ್ ಇವನ್ ಜೊತೆ ಇರ್ತೀನೋ ಇವನಿಗ್ ಯಾರು ಕೆಟ್ಟದ್ ಮಾಡೋಕಾಗೋದಿಲ್ಲ. ದೇವಿ, ನೀವ್ಯಾಕೆ ಇವನ್ ಜೊತೆ ಇದ್ದೀರಾ? ಬಿಟ್ಬಿಡಿ ಇವನ್ ಜೊತೆನ. ಬ್ರಹ್ಮ ರಾಕ್ಷಸ ನನ್ನನ್ನ ಸಿದ್ಧಿಸಿಕೊಂಡಿದ್ದಾನೆ. ನಾನ್ ಇವನ್ಗೆ ರಕ್ಷಣೆಯ ವಚನ ಕೊಟ್ಟಿದ್ದೀನಿ. ನಾನ್ ನನ್ ವಚನನ ಮುರಿಯೋದಕ್ಕಾಗಲ್ಲ. ನಿಮ್ಗೆ ಗೊತ್ತಿದ್ರು ಈ ಅಧರ್ಮಿ ರಾಕ್ಷಸ ಸ್ತ್ರೀಯರ ಬಲಿ ಕೊಡೋದು? ಇವನ್ ಏನ್ ಮಾಡ್ತಾನೋ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಕಾರ್ಯ ಇವನ ರಕ್ಷಣೆ ಮಾಡೋದು ಅಷ್ಟೇ. ಅದಕ್ಕೆ ನಾನು ಇವನ್ಗೆ ಮತ್ತೆ ಜೀವ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಈ ದೇವಿ ಅನುಷ್ಠಾನನ ನೀನು ತಡೆಯೋಕಾಗಲ್ಲ ಬಾಲಕ. ಹೇ ಜಗತ್ಪಾಲಕ, ಹೇ ಈ ಸೃಷ್ಟಿಯ ರಕ್ಷಕ, ನನ್ ಬಲರಾಮನ ರಕ್ಷಣೆ ಮಾಡಿ ಅವನ್ ಜೀವನ ನೀವೇ ಕಾಪಾಡಬೇಕು ಪ್ರಭು. ಈಗ ಕೇವಲ ನೀವೇ ನಮಗ್ ಸಹಾಯ ಮಾಡೋಕಾಗದು. ನೀವೇ ನಮ್ಮ ಆಸರೆ ಪ್ರಭು. ರಕ್ಷಿಸಿ ಬಲರಾಮನ್ನ. ಹೇ ಪ್ರಭು, ಬಲರಾಮನಿಗೆ ಏನಾದ್ರೂ ಆದ್ರೆ ನಾನ್ ರೋಹಿಣಿ ಅಕ್ಕನಿಗೆ ಏನ್ ಉತ್ತರ ಕೊಡ್ಲಿ? ಏನ್ ಹೇಳಿ ಅವ್ರ ಹತ್ರ? ಅವ್ರ ಮಗನ್ನ ರಕ್ಷಿಸೋಕಾಗ್ಲಿಲ್ಲ ಅಂತನಾ? ಇವತ್ತೇನಾದ್ರೂ ಬಲರಾಮನ್ ಜೀವ ಉಳಿದೇ ಹೋದ್ರೆ ಒಬ್ಬ ತಾಯಿ ಮಮತೆಗೆ ಕಳಂಕ ತಗಲುತ್ತೆ. ಹೇ ಪ್ರಭು, ಒಬ್ಬ ಅಮ್ಮನ ಮಮತೆಗೆ ಕಳಂಕ ಬರ್ದೇ ಇರೋ ಹಾಗೆ ಕಾಪಾಡಿ ಪ್ರಭು. ಪ್ರಭು, ನಾನ್ ಕೇಳಿದ್ದೆ ನೀವು ತಾಯಂದಿರನ್ನ ತುಂಬಾ ಪ್ರೀತಿಸ್ತೀರಾ ಅಂತ. ರಾಮನ ಅವತಾರದಲ್ಲಿ ನೀವು ನಿಮ್ಮ ಅಮ್ಮಂದಿರಿಗಾಗಿ ಏನನ್ನೆಲ್ಲ ಮಾಡಲಿಲ್ಲ ಪ್ರಭು. ಈಗ ಈ ಅಮ್ಮನ ಕೂಗನ್ನು ಕೇಳಿಸ್ಕೊಳ್ಳಿ. ರಕ್ಷಿಸಿ ನನ್ ಬಲರಾಮನ್ನ ರಕ್ಷಣೆ ಮಾಡಿ. ಓಂ ಹ್ರೀಂ ಕ್ರೀಂ ಭೈರವಾಯ ನಮಃ. ಹೇ ಭೈರವ ದೇವ, ಈಗ ನೀವು ಮಾತ್ರ ಈ ಅನರ್ಥನ ತಡೆಯೋಕ್ಕಾಗೋದು. ಎದ್ದೇಳಿ ಭೈರವ ದೇವ, ಕಣ್ ತೆಗೀರಿ, ತಡೀರಿ ಅನರ್ಥನ. ಈ ಅಧರ್ಮಿನ ಜೀವಂತವಾಗಿರಕ್ ಬಿಡ್ಬೇಡಿ ಭೈರವ ದೇವ. ಹೇ ಭೈರವ ದೇವ, ನೀವು ಮಹಾಕಾಲನ ರೂಪ, ನೀವು ದೇವಿಯರ ರಕ್ಷಕರು ಭೈರವ ದೇವ. ಈಗ ಈ ರಾಕ್ಷಸ ಬದುಕ್ಬಿಟ್ರೆ ಈ ಸ್ತ್ರೀಯರ ಹತ್ಯೆ ಮಾಡ್ತಾನೆ. ದೇವಿಯರ ರಕ್ಷಣೆಗಾಗಿ ಎದ್ದೇಳಿ ಭೈರವ ದೇವ, ಎದ್ದೇಳಿ. ಓಂ ನಮಃ ಶಿವಾಯ. ಹೇ ಪ್ರಭು ಭೈರವನೇ ದಯ ಮಾಡು, ಈ ಸತಿಯರನಿ ಕರುಣದಿ ನೋಡು. ದಯಾಕರನೆ ಕಾಪಾಡು ಸತಿಯರ ಅನಾಚಾರವನು ತಡೆಯು ಮೃಗಧರ. ರಕ್ಷಿಸು ಭೈರವ ಜಗಹಿತಕಾರಿ, ರಕ್ಷಿಸು ಭೈರವ ಜಗಹಿತಕಾರಿ, ರಕ್ಷಿಸು ಭೈರವ ಜಗಹಿತಕಾರಿ. ಓಂ ನಮಃ ಶಿವಾಯ. ನನ್ನೇ ಸಾಯಿಸ್ದೆ ಅಲ್ವೋ ಬಾಲಕ? ನೋಡು, ನಾನು ಮತ್ತೆ ಎದ್ದು ಬಂದೆ. ಈಗ ನಿನ್ನ ಸರದಿ. ಈಗ ನೀನ್ ಸಾಯ್ತ್ಯಾ? ಓಂ ನಮಃ ಶಿವಾಯ. ನಿಮ್ಗೆ ಬಹಳ ಧನ್ಯವಾದ ಭೈರವ ದೇವ. ಸ್ತ್ರೀಯರ ರಕ್ಷಣೆಗಾಗಿ ಎಂತ ದೊಡ್ಡ ರಾಕ್ಷಸನ ಅಂತ್ಯ ಮಾಡಿ ನೀವು ಕೇವಲ ದೇವಿ ಬ್ರಹ್ಮಕನ್ಯೆ ಮಾತ್ರ ಅಲ್ಲ, ಜೊತೆಗೆ ಸಂಪೂರ್ಣ ಜಗತ್ತಿನ ಸ್ತ್ರೀಯರಿಗೆ ಉಪಕಾರ ಮಾಡ್ಬಿಟ್ರಿ. ಕೃಷ್ಣ, ನನ್ನ ಮೇಲೆ ನಿನ್ನ ಉಪಕಾರವಿದೆ. ಒಂದ್ ವೇಳೆ ನಿನ್ ಸಮಯಕ್ಕೆ ಬರ್ದೇ ಇದ್ದಿದ್ರೆ ಇಲ್ಲೇನಾಗಿರ್ತಿತ್ತು? ದೇವಿ,
ಈಗ ನೀವು ಎಲ್ಲ ರೀತಿಯಿಂದ ಸುರಕ್ಷಿತ. ಇನ್ನ ನೀವು ನಿಮ್ ಮನೆಗೆ ಹೋಗ್ಬೋದು. ನಾನು ತುಂಬಾ ಮಹತ್ವಪೂರ್ಣ ಕಾರ್ಯಕ್ಕೋಸ್ಕರ ಹೋಗ್ಬೇಕು. ನನ್ಗೆ ಅಪ್ಪಣೆ ಕೊಡಿ. जय जय हरि जय माधव मुरारी, हे नाथ नारायण देव देवा। जय जय हरि जय माधव मुरारी, हे नाथ नारायण देव देवा। राधे श्याम 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 राधे श्याम। ಸೂರ್ಯೋದಯ ಆಗೋಕ್ ಬಂತು. ಮತ್ತೆ ಅಣ್ಣನ್ ಜೀವಕ್ಕಪ್ಪಯ್ಯ ಹೆಚ್ಚಾಗ್ತಾನೆ ಇರ್ಬೋದು. ಆದ್ರೆ ಇಷ್ಟೊತ್ತಾದ್ರೂ ನನ್ಗೆ ಪ್ರಾಪ್ತಿ ಸಿದ್ಧಿ ಸಿಗ್ತಾ ಇಲ್ವಲ್ಲ. ನನ್ಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ಕೃಷ್ಣ, ದೇವಿ, ಇಷ್ಟೊತ್ತಾದ್ರೂ ನೀವ್ ಇಲ್ಲೇ ಇದ್ದೀರಾ? ಮನೆಗ್ ಹೋಗಿಲ್ವಾ? ಕೃಷ್ಣ, ಈ ವನನೇ ನನ್ನ ಮನೆ. ನನ್ಗೇನು ಅರ್ಥ ಆಗ್ತಿಲ್ಲ ದೇವಿ. ಕೃಷ್ಣ, ನಾನು ಅದೇ ಪ್ರಾಪ್ತಿ ಸಿದ್ಧಿನೇ. ನನ್ನೇ ನೀನು ಹುಡುಕ್ತಿರೋದು. ಪ್ರಾಪ್ತಿ ಸಿದ್ಧಿ? ದೇವಿ, ಮತ್ತಲ್ಲಿ ಅದೆಲ್ಲ? ಕೃಷ್ಣ, ಅದೆಲ್ಲ ನಿನ್ನ ಪರೀಕ್ಷೆಯಷ್ಟೇ. ಏಕೆಂದರೆ ಯಾರೇ ನನ್ನ ಹುಡುಕುತ್ತಾ ಬಂದರೂ ಅವರೊಮ್ಮೆ ತಮ್ಮ ಯೋಗ್ಯತೆ ಸಾಧಿಸದಿದ್ದರೆ ನಾನವರಿಗೆ ಪ್ರಾಪ್ತಳಾಗಲಾರೆ. ಆದರೆ ನೀನು ನನ್ನನ್ನು ನಿನ್ನ ಪರಹಿತ, ಪರೋಪಕಾರ ಮತ್ತು ನಿಸ್ವಾರ್ಥ ಭಾವನೆಯಿಂದ ಸಿದ್ಧಿಸಿಕೊಂಡೆ. ಹೇಳು ಕೃಷ್ಣ, ನಾನು ನಿನಗೆ ಹೇಗೆ ಸಹಾಯ ಮಾಡಬಹುದು? ದೇವಿ, ನನ್ನ ಅಣ್ಣನ ಜೀವ ಅಪಾಯದಲ್ಲಿದೆ. ಅವನ್ ಜೀವ ರಕ್ಷಣೆಗಾಗಿ ನಾನು ನಿಮ್ಮನ್ ಪಡೆಯಕ್ ಬಂದಿದ್ದೆ ದೇವಿ. ಕೃಷ್ಣ, ತೆಗೆದುಕೋ. ಈ ವಿಶೇಷ ಮೂಲಿಕೆಯಿಂದ ನಿನ್ನ ಅಣ್ಣನ ಎಲ್ಲಾ ಸಂಕಷ್ಟವೂ ದೂರವಾಗಲಿದೆ. ಧನ್ಯವಾದ ದೇವಿ. ಅನರ್ಥವಾಯಿತು ಕೃಷ್ಣ. ನೀನು ಬರಲು ಬಹಳ ತಡ ಮಾಡಿದೆ. ಇನ್ನು ಕೆಲ ಕ್ಷಣದಲ್ಲೇ ಬಲರಾಮನ ಪ್ರಾಣ ಅವನ ಕಪಾಲವನ್ನು ತ್ಯಜಿಸಲಿದೆ. ಗುರುದೇವ, ನನ್ನ ಅಣ್ಣನ್ಗೆ ಔಷಧಿ ತಗೊಬಂದೆ ಗುರುದೇವ. ಕೃಷ್ಣ, ಬೇಗನೆ ಕೊಡು. ನಮ್ಮ ಬಳಿ ಸಮಯ ಅತ್ಯಂತ ಕಡಿಮೆ ಇದೆ. ಕೆಲ ಕ್ಷಣ ಮಾತ್ರ ಉಳಿದಿದೆ. ಗುರುದೇವ, ನನ್ಗನ್ಸ್ತಿದೆ ಈ ಔಷಧಿ ಕೆಲ್ಸ ಮಾಡ್ತಿದೆ ಅಂತ. ಕಾಲ್ಯವನದ ಶಕ್ತಿಯ ಪ್ರಭಾವ ಕಡಿಮೆ ಆಗ್ತಿದೆ. ಅಮ್ಮ, ಕಂದ, ಬಲರಾಮ, ಬಲರಾಮ, ಬಲರಾಮ.
ಹುಷಾರಾಗ್ಬಿಟ್ಯಾ? ಅಮ್ಮ, ಇದೆಲ್ಲ ನಿನ್ ಪ್ರಾರ್ಥನೆಯ ಫಲನೇ. ನಿನ್ನ ಭಕ್ತಿ ಕಾರಣದಿಂದ ಅಣ್ಣ ಸರಿಯಾಗಿರೋದು. ಹಾ ಕಂದ, ಹಾ. ಪ್ರಭು, ಇವತ್ ನೀವು ಸಿದ್ಧ ಮಾಡಿದ್ರಿ. ನಾವು ಶುದ್ಧ ಮನಸ್ಸಿಂದ ಮಾಡಿರೋ ಪ್ರಾರ್ಥನೆ ಎಂದೂ ಅಸಫಲ ಆಗೋಕ್ ಬಿಡೋದಿಲ್ಲ ಅಂತ. ನೀವು ನಿಜವಾಗಿಯೂ ಭಕ್ತ ವತ್ಸಲಾನೇ ಪ್ರಭು. ಅಮ್ಮ, ನೀನ್ ಈಗ್ಲೂ ಚಿಂತಿಸ್ತಿದ್ಯಾ? ಅಮ್ಮ, ಏನೂ ಆಗೋದಿಲ್ಲ ನನ್ಗೆ. ಆ ಕಾಲ್ಯವನ ಏನು ಮಾಡಕ್ಕಾಗೋದಿಲ್ಲ ನನ್ಗೆ. ಕಂದ, ಬಲರಾಮಂಗ್ ಏನಾಗಿದ್ಯೋ ಆದ್ರೆ ನಂತರನೂ ನೀನ್ ಹೇಳ್ತಿದ್ಯಾ ನೀನ್ ಚಿಂತೆ ಮಾಡಬಾರ್ದು ಅಂತ. ಆ ಕಾಲ್ಯವನ ಇಲ್ಲಿಗೆ ಬಂದಿದ್ದ ನಿನ್ನ ಕರ್ಕೊಂಡ್ ಹೋಗೋಕೆ. ಆದ್ರೆ ಹುಡ್ಕೋಕಂತೂ ಆಗ್ಲಿಲ್ವಲ್ಲಮ್ಮ. ಕಂದ, ಅವ್ನ್ ನಿನ್ನ ಕರ್ಕೊಂಡ್ ಹೋಗೋಕಾಗ್ಲಿಲ್ಲ ಯಾಕಂದ್ರೆ ನೀನ್ ಇಲ್ಲಿರ್ಲಿಲ್ಲ. ಒಂದ್ ವೇಳೆ ನೀನ್ ಇಲ್ಲೇ ಇದ್ದಿದ್ರೆ. ಕೃಷ್ಣ, ನಿನಗೆ ಅರ್ಥ ಆಗ್ತಿಲ್ಲ. ಅಮ್ಮ ನಿನಗೆ ನಿಜ ಹೇಳ್ತಾ ಇದ್ದಾಳೆ. ವೃಂದಾವನದಲ್ಲಿ ನೀನು ಸುರಕ್ಷಿತವಾಗಿರಲ್ಲ. ಅದಕ್ಕಾಗಿ ನೀನು ಸುರಕ್ಷಿತವಾಗಿರಕ್ಕೆ ನೀನು ವೃಂದಾವನ ಬಿಟ್ಟು ಹೋಗ್ಲೇಬೇಕು. ಹೋಗು ಇಲ್ಲಿಂದ ನೀನು. ಯಶೋಧೆ, ಕೃಷ್ಣನ ಕರ್ಕೊಂಡು ಇಲ್ಲಿಂದ ಹೊರಡು. ಬಹಳ ದೂರ ಹೊರಟೋಗು. ಆನಂದರಾಜ, ನಡಿ ಕಂದ, ನಡಿ. ನಂದಣ್ಣ, ನಂದಣ್ಣ. ದಾಮೋದರ, ಏನಾಯ್ತು? ನಂದಣ್ಣ, ಕಾಲಯವನ ವೃಂದಾವನದ ಸೀಮೆಯಲ್ಲಿ ಪ್ರವೇಶ ಮಾಡಿದ್ದಾನೆ. ಯಶೋಧೆ, ಈಗ್ಲೇ ಹೊರಡು. ಕೃಷ್ಣನ್ ಕರ್ಕೊಂಡು ಹೋಗು. ಹೋಗು. ಹಾ ಕಂದ, ನಡಿ, ಬಾ. ಎಲ್ಲಿ ಹೋದ್ರು ಇವರೆಲ್ಲ? ವೃಂದಾವನ ವಾಸಿಗಳೇ ನೋಡಿ, ಮಹಾರಾಜ ಕಾಲಯವನ ಬಂದಿದ್ದಾನೆ ನಿಮ್ಮನ್ನ ನೋಡೋಕೆ. ಸ್ವಾಗತ ಮಾಡೋದಿಲ್ವೇನು? ಏ ವೃಂದಾವನ ವಾಸಿಗಳೇ, ನೀವೆಲ್ಲ ಮನೇಲೆ ಕೂತ್ಕೊಂಡಿರ್ತೀರೇನು? ಇಲ್ಲಿ ನೋಡಿ, ನನಗನ್ನಿಸ್ತಿದೆ ಕಾಲಯವನನ ಭಯದಿಂದ ಓಡ್ ಹೋಗಿದ್ದಾರೆ ಇವರೆಲ್ರು. ಕೃಷ್ಣ, ಏ ವೃಂದಾವನ ವಾಸಿಗಳೇ, ಕೃಷ್ಣನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಓಡ್ ಹೋದ ಅಂದ್ರೆ ತನ್ನ ಸಾವಿನ ಸ್ವಾಗತ ಈ ರೀತಿ ಓಡ್ ಹೋಗಿ ಮಾಡಿದಾನ ಈ ವೃಂದಾವನದ ರಕ್ಷಕ. ಮತ್ತು ಅಲ್ಲಿ ಕಂಸ ಇವನ ವೀರತ್ವದ ಕಥೆಯ ಮೇಲೆ ಕಥೆ ಹೇಳ್ತಾ ಕುಳಿತಿದ್ನಲ್ಲ. ಹೇಗೆ ವೃಂದಾವನದಲ್ಲಿ ಆ ಪುಟ್ಟ ಬಾಲಕ ದೊಡ್ಡ ದೊಡ್ಡ ರಾಕ್ಷಸರನ್ನೇ ಸಾಯಿಸ್ಬಿಡ್ತಾನಂತ. ಈಗೇನ್ ಹೇಳಿ ಆ ಹುಡುಗಂಗೆ? ವಿಷ್ಣುವಿನ ಪರಮಾವತಾರ, ಇಲ್ಲ ರಣ ಹೇಳಿ ಕೃಷ್ಣ. ಎಲ್ಲಿ ಹೋದ್ರು ಇವರೆಲ್ಲ? ಕಂದ, ಬೇಗ ಬೇಗ ನಡಿ ಕಂದ. ನನ್ಗೆ ನಿಂದೆ ಚಿಂತೆ ಅಮ್ಮ. ನನ್ಗೆ ಸುಸ್ತಾಗ್ಬಿಟ್ರಿ. ಎಲ್ಲಿವರೆಗೂ ಮಕ್ಕಳು ಸುರಕ್ಷಿತವಾಗಿರೋದಿಲ್ವೋ ಅಮ್ಮಂಗೆ ಸುಸ್ತಾಗಲ್ಲ ಕಂದ. ನಡಿ ಬೇಗ. ನಾವು ಬ್ರಜಮಂಡಲದಿಂದ ಹೊರಗೆ ಹೋಗೋವರೆಗೂ ನಾವೆಲ್ಲೂ ನಿಂತ್ಕೋಬಾರ್ದು ಕಂದ. ಸರಿ ಅಮ್ಮ, ನಾನು ನನ್ನ ಅಮ್ಮನ್ ಕಂದಾನಿ. ಎಲ್ಲಿವರೆಗೂ ನನ್ನ ಅಮ್ಮ ನನ್ಗೆ ನಿಲ್ಲೋಕ್ ಹೇಳಿದಿಲ್ವೋ ಅಲ್ಲಿವರೆಗೂ ನಿಲ್ಲಲ್ಲ. ಏನು ಮಾಡಲಿ ಎಂದು ತಿಳಿಯುತ್ತಿಲ್ಲ. ಮೃತ್ಯು ನನ್ನ ಎದುರಿದೆ. ನಾನು ಶೀಘ್ರವೇ ಒಂದು ನಿರ್ಣಯ ಮಾಡಬೇಕು. ಭಗವಂತ ಕಂಸನಲ್ಲಿ ಮೂಡಿರುವ ಸಂದೇಹವನ್ನು ಯಾರೂ ದೂರ ಮಾಡಲಾಗದು. ನಾನು ಕೂಡ. ಆದರೆ ಭಗವಂತ ಕಂಸನ ಅಧಿಕಾರ ಎಲ್ಲೆಲ್ಲೂ ಇದೆ. ನಾನು ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ? ನೀನು ಭಗವಂತ ಕಂಸನ ಪತ್ನಿಯೋ ಅಥವಾ ವಿಷ್ಣುವಿನ ಭಕ್ತಳೋ? ನಾನು ಮಥುರೆಯಿಂದ ಹೊರ ಹೋಗಲಾಗದಿದ್ದರೆ ಏನಂತೆ, ಆದರೆ ಆ ವಂಚಕ ಚಕ್ರಧಾರಿ ವಿಷ್ಣುವಿನ ಬಾಲಕ ಪರಮಾವತಾರಿ ಮಥುರೆಗೆ ಬರಬಹುದು. ವ್ರಜಮಂಡಲ, ಈ ಜಗತ್ತಿನಲ್ಲಿ ವ್ರಜಮಂಡಲವೇ ಅಂತಹ ಸ್ಥಾನವೀಗ ಎಲ್ಲಕ್ಕಿಂತ ಹೆಚ್ಚು ಸುರಕ್ಷಿತವಾದ್ದು. ನಾನು ಒಂದು ಕ್ಷಣವೂ ವಿಳಂಬ ಮಾಡುವಂತಿಲ್ಲ.
ಸೋದರಿ ಕೇಶಿನಿ, ನಿಮ್ಮ ಈ ನಿರ್ಣಯದ ಜೊತೆಗೆ ಕಂಸಧಾಮದಲ್ಲಿ ನಿಮ್ಮ ಲೀಲೆ ಮುಗಿಯಿತು. ಈಗ ನಿಮ್ಮ ಶೇಷಲೀಲೆನ ನೀವು ಯಮಲೋಕದಲ್ಲಿ ಮಾಡಬಹುದು. ವೃಂದಾವನ ವಾಸಿಗಳೇ, ನಿಮ್ಗೀಗ ನಿಮ್ಮ ಪ್ರಾಣದ ಮೇಲೆ ಸ್ವಲ್ಪ ಮೋಹ ಇದ್ರು ಶೀಘ್ರಾತಿ ಶೀಘ್ರ ಕಾಲಯವನನ ಸಮ್ಮುಖ ಪ್ರಸ್ತುತರಾಗಿ. ಕಾಲಯವನ, ಕಾಲಯವನ ಸತ್ತೋಗ್ಬಿಟ್ಟ. ಕಾಲಯವನ ಸತ್ತೋಗ್ಬಿಟ್ಟ. ಎಲ್ಲ ಕೇಳಿ, ಕಾಲಯವನ ಸತ್ತೋಗ್ಬಿಟ್ಟ. ಕಾಲಯವನ ಸತ್ತೋಗ್ಬಿಟ್ಟ. ಸಾವಿಗಿಂತ ನಾನು ಚತುರ ಅನ್ಕೋತಿದ್ದ ಕಾಲಯವನ ಇವತ್ ಕಾಲಚಕ್ರದಲ್ಲಿ ಸೇರಿ ಹೋದ. ವೃಂದಾವನ ವಾಸಿಗಳೇ, ತುಂಬಾ ಖುಷಿ ಪಡ್ತಾ ಇದ್ರಲ್ಲ. ಕಾಲಯವನ ಸತ್ತೆ ಹೋದ ಅಂತ ಖುಷಿ ಪಡ್ತಾ ಇದ್ರಿ. ಉತ್ಸವ ಮಾಡ್ಬೇಕು ಅಂತಿದ್ರಿ. ನನ್ನ ಸಾವಿಂದ ಮಾಡಿ, ಇನ್ನೂ ಉತ್ಸವ ಮಾಡಿ. ಯಾಕಂದ್ರೆ ಭಯ ಪಡೋ ಜನರನ್ನ ಸಾಯಿಸೋಕ್ಕಿಂತನೂ ಹೆಚ್ಚಿನ ಆನಂದ ಸಂತೋಷ ಪಡೋಂತ ಜನರನ್ನ ಸಾಯಿಸಿದ್ರೆ ಸಿಗತ್ತೆ. ವೃಂದಾವನ ವಾಸಿಗಳೇ, ಈಗ ಸರಿಯಾಗಿ ಕೇಳಿ. ಇನ್ಮೇಲೆ ಎಲ್ಲಿವರೆಗೂ ನಿಮ್ಮೆಲ್ಲರ ಮುದ್ದು, ನಿಮ್ಮೆಲ್ಲರ ಪ್ರೀತಿಯ ರಣಹೇಡಿ ಕೃಷ್ಣ ಈ ಕಾಲಯವನನ ಎದುರು ಬಂದು ನಿಲ್ಲಲ್ವೋ, ಅಲ್ಲಿವರೆಗೂ ಪ್ರತಿಕ್ಷಣ ಒಬ್ಬೊಬ್ಬ ವೃಜವಾಸಿ ಸಾಯ್ತಾನೆ. ಬೇಗ ನಡಿ ಕಂದ, ಬೇಗ. ಅಮ್ಮ ತನ್ನ ಪ್ರೀತಿ ಕಾರಣಕ್ಕೆ ನನ್ನ ರಕ್ಷಣೆ ಮಾಡ್ಬೇಕಂತಿದ್ದಾಳೆ. ಅದ್ರಲ್ಲಿ ಎಲ್ಲ ವೃಂದಾವನವಾಸಿಗಳ ಜೀವನ ಅಪಾಯದಲ್ಲಿರುತ್ತೆ. ನಾನು ಹೇಗಾದ್ರೂ ಮಾಡಿ ಅಮ್ಮನ್ ತಡಿಲೇಬೇಕು. ಪ್ರಭು, ಮಾತೆ ಯಶೋದೆಗೆ ನಿಮ್ಮಲ್ಲಿರುವ ಪ್ರೇಮವೇ ನಿಮ್ಮ ಭಕ್ತರಿಗೆ ಸಂಕಷ್ಟ ಆಗಿದೆಯಲ್ಲ. ಇನ್ನು ಮುಂದೇನು ಪ್ರಭು? ವೃಂದಾವನವಾಸಿಗಳ ರಕ್ಷಣೆ ಹೇಗೆ ಮಾಡುವಿರಿ? ದೇವಿ, ಮಾತೆಯ ಆಜ್ಞೆ ಪಾಲಿಸುವುದು ಪುತ್ರನ ಪ್ರಥಮ ಧರ್ಮವಾಗಿದೆ. ಎಲ್ಲಿಯವರೆಗೆ ಮಾತೆ ಯಶೋದೆ ಸ್ವತಃ ಕೃಷ್ಣನಿಗೆ ಆದೇಶ ನೀಡುವುದಿಲ್ಲವೋ ಅಲ್ಲಿವರೆಗೂ ಕೃಷ್ಣ ಏನನ್ನೂ ಮಾಡುವುದಕ್ಕೂ ಅಸಮರ್ಥನೆ. ಆದರೆ ಪ್ರಭು, ಮಾತೆ ಯಶೋದೆ ಕೃಷ್ಣನ್ಗೆ ಈ ಆದೇಶ ಹೇಗೆ ಕೊಡುವಳು? ಉತ್ಸವ ಮಾಡಿ. ಇನ್ನು ವೃಂದಾವನದಲ್ಲಿ ಉತ್ಸವ ನಿಲ್ಲುವಂತೆಯೇ ಇಲ್ಲ. ಮೃತ್ಯುವಿನ ಉತ್ಸವ. ಮೊದಲ ಘಳಿಗೆ ಮುಗಿಯೋದಕ್ಕೆ ಎಷ್ಟು ಸಮಯ ಉಳಿದಿದೆ ತಮ್ಮ? ಸ್ವಲ್ಪ ಕ್ಷಣ. ಸ್ವಲ್ಪವೇ ಸಮಯ ಉಳಿದಿದೆ ತಮ್ಮ. ಮೊದಲು ಯಾರ್ ಬಲಿ ಕೊಡೋಣ ಅಂತ ಹೇಳು. ನೀನಂತೂ ಕೆಲ ಕ್ಷಣದಲ್ಲಿ ಸ್ವತಃ ಹೊರಟೋಗ್ತೀಯ. ಕೃಷ್ಣಂಗೂ ಗೋಪಿಕೆಯರ್ಗೂ ತುಂಬಾ ಪ್ರೀತಿ ಇದೆ. ಅದಕ್ಕೆ ಮೊದಲನೇ ಬಲಿ ನಿನ್ನೆ ಕೊಡೋಣ. ಅಮ್ಮ, ನೀನ್ ಬಹಳ ಸುಸ್ತಾಗಿರ್ತೀಯ. ಸ್ವಲ್ಪ ವಿಶ್ರಾಂತಿ ಮಾಡು. ಅದರ ನಂತರ ಎಲ್ಲಿವರೆಗೂ ನೀನ್ ಹೇಳ್ತೀಯೋ ಅಲ್ಲಿವರೆಗೂ ನಾನ್ ಬರೋಕ್ ತಯಾರಿದ್ದೀನಿ ಅಮ್ಮ. ಇಲ್ಲ ಕಂದ, ವಿಶ್ರಾಂತಿ ಎಲ್ಲ ಬೇಡ. ವೃಂದಾವನ ಬಿಡೋವರೆಗೂ ಯಾವ ವಿಶ್ರಾಂತಿನೂ ಬೇಡ. ಕಂದ ಬೇಗ ಬಾ, ಕಾಲ್ಯವನ ಬಂದ್ಬಿಡ್ತಾನೆ. ನಡಿ. ಅಮ್ಮ, ನಾವು ಬ್ರಜಮಂಡಲವನ್ನ ಅವಾಗ್ಲೇ ದಾಟ್ ಬಂದಾಯ್ತು.
ಅಲ್ ನೋಡಮ್ಮ, ಈಗ ಕಾಲಿಯವನ ನಮ್ಮ ಹತ್ರ ತಲುಪೋದಿಕ್ಕಾಗೋದಿಲ್ಲ. ಅಮ್ಮ, ನನ್ಗೋಸ್ಕರ ನೀನ್ ಎಷ್ಟೊಂದ್ ಕಷ್ಟ ಪಡ್ತಿದ್ಯಾ. ಈಗ ನೀನ್ ಹೂ ಅಂದ್ರೆ ನಿನ್ಗೋಸ್ಕರ ನೀರ್ ತರ್ಲ? ಆದ್ರೆ ಕಂದ, ಅಮ್ಮ ನೀರ್ ಕೊಡ್ತ ನಂತರ ನಾವಿಲ್ಲಿಂದ ಇನ್ನೂ ಬೇಗನೆ ಹೋಗಕ್ಕಾಗತ್ತೆ ಅಲ್ವಾ ಅಮ್ಮ? ಆಗ್ಲಿ ಕಂದ, ಆದ್ರೆ ಬೇಗ ಬಾ. ಅಮ್ಮ ನೀನ್ ಇಲ್ಲೇ ವಿಶ್ರಾಂತಿ ಮಾಡು, ನಾನು ಈಗ್ಲೇ ಹೋಗಿ ನೀರ್ ತಗೋ ಬರ್ತೀನಿ, ಸರಿನಾ ಅಮ್ಮ? ತಾಯಿ, ಕಣ್ಣು ತೆರೆಯಿರಿ. ಪ್ರಭು, ಪ್ರಭು, ಪ್ರಭು. ಇಲ್ಲ ತಾಯಿ, ನಾನು ಪ್ರಭುವಲ್ಲ, ನಿಮ್ಮಯ ಕಂದನೆ. ಕಂದ, ನಾರಾಯಣ, ಇದೆಂಥ ಲೀಲೆ ಮಾಡ್ತಿದ್ದೀರಾ ನೀವು? ನಾನು ಈಗ ಏನೇ ಮಾಡುತ್ತಿದ್ದರೂ ನಿನ್ನ ಆಜ್ಞೆಯ ಅನುಸಾರವೇ ಮಾಡುತ್ತಿದ್ದೇನೆ ಅಮ್ಮ. ಮರೆತೆಯ ಅಮ್ಮ, ನನ್ನನ್ನು ಪುತ್ರನ ರೂಪದಲ್ಲಿ ಪಡೆದುಕೊಳ್ಳಲೆಂದು ನೀನು ಎಷ್ಟು ಕಠಿಣ ತಪ ಮಾಡಿದೆ. ನೀವು ನನಗೆ ತಾಯಿಯಾಗೋ ಆಶೀರ್ವಾದನ ಕೊಡೋವರೆಗೂ ನಾನು ಅನ್ನದ ಒಂದು ಅಗಳನ್ನು ಸೇವನೆ ಮಾಡುವುದಿಲ್ಲ. ನಿನ್ನ ತಪೋಬಲದ ಕಾರಣವೇ ನಾನು ನಿನಗೆ ಪುತ್ರನ ರೂಪದಲ್ಲಿ ಪ್ರಾಪ್ತನಾಗಿದ್ದು ಅಮ್ಮ. ನಾರಾಯಣ, ಜಗತ್ಪಾಲಕ, ಜಗತ್ ರಕ್ಷಕ ಶ್ರೀಹರಿ, ಅದು ಸ್ವತಃ ನನ್ನ ಪುತ್ರನ. ಹಾ ಅಮ್ಮ, ಆದರೆ ನಾನೀಗ ಜಗತ್ ರಕ್ಷಕ, ಜಗತ್ಪಾಲಕನಲ್ಲ, ಕೇವಲ ನಿಮ್ಮ ಪುತ್ರ. ಮತ್ತು ಎಲ್ಲಿಯವರೆಗೆ ನೀವು ನನಗೆ ಆಜ್ಞೆ ಕೊಡಲಾರಿರೋ ನಾನು ವೃಂದಾವನವಾಸಿಗಳ ರಕ್ಷಣೆ ಮಾಡಲಾಗದು. ವೃಂದಾವನವಾಸಿಗಳ ರಕ್ಷಣೆ? ಹಾ ಅಮ್ಮ, ಕಾಲ ಯವನನ ಕಾರಣ ವೃಂದಾವನವಾಸಿಗಳ ಜೀವನ ಸಂಕಷ್ಟದಲ್ಲಿದೆ. ಕಂದ, ನೀನಿನ್ನೂ ಇಲ್ಲೇನ್ ಮಾಡ್ತಿದ್ಯಾ? ಬೇಗನೆ ಹೋಗು, ಹೋಗು. ನಾನು ಯಶೋದೆ ನಿನ್ನ ಅಮ್ಮ ನಿನಗೆ ಆದೇಶ ಕೊಡ್ತೀನಿ. ಹೋಗಿ ವೃಂದಾವನವಾಸಿಗಳ ರಕ್ಷಣೆ ಮಾಡು, ಹೋಗು. ಹೋಗು ಪುತ್ರ, ವೃಂದಾವನವಾಸಿಗಳಿಗೆ ನಿನ್ನ ಅವಶ್ಯಕತೆ ಇದೆ. ಹೋಗು, ಹೋಗಿ ಎಲ್ಲರ ರಕ್ಷಣೆ ಮಾಡು. ನಿನ್ನ ಆಜ್ಞೆ ಅಮ್ಮ. ಹೋಗು. ಯಾರ ಪ್ರತೀಕ್ಷೆ ಮಾಡ್ತಾ ಇದ್ದೀರಾ? ಯಾರು ಸ್ವತಃ ನಿಮ್ಮನ್ನ ಬಿಟ್ಟು ಓಡ್ ಹೊಟ್ಟೋಗಿದ್ದಾನೋ ಅವನು ನಿಮ್ಮನ್ನ ಕಾಪಾಡೋಕೆ ಹೇಗ್ ಬರ್ತಾನೆ? ರಣ ಹೇಡಿಯ ಅಪ್ಪ ನಂದಗೋಪ. ನಂದಗೋಪ, ಕಾಲಯವನನ ದ್ವಂದ್ವನ ಈಗ ಸ್ವಲ್ಪ ಅಂತ್ಯ ಮಾಡಬೇಕು. ಮೊದಲನೇ ಬಲಿಯನ್ನ ಆ ಗೋಪಿಯರ ಬದಲಾಗಿ ನಿನ್ನನ್ನೇ ಕೊಡೋದಾದ್ರೆ ಅದು ಹೇಗಿರುತ್ತೆ? ಇದೇ ಸರಿಯಾಗಿರುತ್ತೆ. ತಂದೆಯ ಶ್ರಾದ್ದಾನೆ ಮೊದಲು ಆಗೋದು ಒಳ್ಳೇದಲ್ವಾ? ಕಾಲಯವನನ್ನೇ ತಡೆಯುವಂತ ದುಸ್ಸಾಹಸ ಮಾಡ್ತಿರೋ ಬಾಲಕ ನೀನು ಅವನೇನಾ? ನಿನ್ಗೇನನ್ಸುತ್ತೆ? ಯಾರ್ ಮಾಡಕ್ಕಾಗತ್ತೆ ಇಂಥ ಧೈರ್ಯನ? ಪರಮಾವತಾರಿ. ಇದು ನನ್ಗೂ ಗೊತ್ತಿಲ್ಲ ಕಾಲಿಯವನ, ಆದ್ರೆ ನನ್ಗೊಂದ್ ವಿಷಯ ಗೊತ್ತಿದೆ. ನಾನು ನಂದರಾಜ ಮತ್ತೆ ನಾನು ಯಶೋದೆ ಅಮ್ಮನ ಕಂದನಿ ಕೃಷ್ಣ, ವೃಂದಾವನವಾಸಿಗಳ ಕಂದ, ಗೋಪಿಯರ ಮುಕುಂದ. ಕೃಷ್ಣ ವಿಷ್ಣುವಿನ ಪೂರ್ಣ ಅವತಾರ. ಆದರೆ ಕೃಷ್ಣ
ನಾನ್ ಕೇಳ್ದಂತೆ ಗೋಪಿಯರು ನಿನ್ನ ಒಂದು ಬಾರಿ ಕರೆದ್ರು ಸಾಕು, ನೀನು ಓಡ್ ಬಂದ್ಬಿಡ್ತೀಯಂತೆ. ಆದ್ರೆ ನಾನು ಇಷ್ಟು ಬಾರಿ ಕರೆದ ನಂತರನು ಇಷ್ಟೊಂದ್ ತಡನ? ಕಾಳಿಯವನ ಗುಪ್ಪಿಕೆಯರು ನನ್ನ ಪ್ರೀತಿಯಿಂದ ಕರೀತಾರೆ, ಆದ್ರೆ ನೀನು ನನ್ನ ಅಭಾವದಿಂದ ಕರೀಲೇ ಇಲ್ಲ. ಅಂದ್ರೆ ಹಾಗಂದ್ರೆ ಯಾರನ್ನ ನಾನು ಬಯಸ್ತೀನೋ ನನ್ನ ಅವ್ರು ಮಾತ್ರ ನೋಡ್ಬೋದು. ವಂಚಕನಲ್ವಾ? ಯಾಕೆ ಕಂಸಮಾವ ಹೇಳಿಲ್ವಾ ನಿನ್ಗೆ? ಏ ರಣಹೇಡಿ, ಕಾಲಯವನ ಇಲ್ಲಿಗೆ ನಿನ್ನ ವೀರತ್ವದ ಮಾತನ್ನ ಕೇಳೋಕ್ ಬಂದಿದ್ದಲ್ಲ, ಆದ್ರೆ ನಾನಿಲ್ಲಿಗೆ ಬಂದಿದ್ದು ನಿನ್ನ ಇಲ್ಲಿಂದ ಮಥುರೆ ಕರ್ಕೊಂಡು ಹೋಗೋದಕ್ಕೆ. ನನಗೀಗ ತಿಳಿದಿದೆ, ನಾನು ಹಾಗೆ ಮಾಡೋದನ್ನ ಈ ಸಮಸ್ತ ಜಗತ್ತಿನಲ್ಲಿ ಯಾರು ಕೂಡ ತಡೆಯೋಕಾಗೋದಿಲ್ಲ. ಕಾಳಿಯವನ ಮತ್ತೊಂದ್ಸಲ ಯೋಚನೆ ಮಾಡು. ಈಗೇನೋ ಆಗಿ ನೀನ್ ಮಥುರೆ ಕರ್ಕೊಂಡೋಗೋದ್ರಲ್ಲಿ ವಿಫಲ ಆದ್ರಿ, ಮತ್ತೆ ಕಂಸನ ಇದ್ರು ನೀನ್ ನಿನ್ನ ತಲೆ ತಗ್ಸ್ಬೇಕಾದ್ರಿ. ಬಾಲಕ, ನಾ ಭೂತೋ ನಾ ಭವಿಷ್ಯತಿ, ಇದಕ್ಕೂ ಮೊದಲು ಎಂದೂ ಹಾಗಾಗಿಲ್ಲ, ಹಾಗೆ ಭವಿಷ್ಯದಲ್ಲೂ ಹಾಗಾಗೋದಕ್ಕೆ ಸಾಧ್ಯವಿಲ್ಲ. ಕಾಲಯವನ ನಾನು. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಈಗ ನಾನು ಈ ಸಾಮೂಹಿಕ ನರಸಂಹಾರ ಮಾಡೋದಕ್ಕೂ ಯೋಚನೆ ಮಾಡೋದೇ ಇಲ್ಲ. ನಿಲ್ಸು ಕಾಳಿಯವನ, ಈ ಹುಡುಗರ್ನ ಬಿಟ್ಬಿಡು. ನಾನ್ ನಿನ್ ಜೊತೆ ಹೊರಟೋದಿಕ್ಕೆ ಒಪ್ಪಿದ್ದೀನಿ. ಗೊತ್ತಿತ್ತು ನನಗೆ, ಕಾಲಯವನನ ಹತ್ರ ಸಾವುನು ಬುದ್ಧಿವಂತಿಕೆ ತೋರ್ಸೋಕಾಗೋದಿಲ್ಲ. ಆದ್ರೆ ನಾನ್ ಕೇವಲ ಒಂದೇ ಸ್ಥಿತಿಯಲ್ಲಿ ನಿನ್ ಜೊತೆ ಬರ್ತೀನಿ ಕಾಳಿಯವನ. ನನ್ಗೆ ವಚನ ಕೊಡು. ವಚನ? ಎಂಥ ವಚನ? ಏನಂದ್ರೆ ನೀನು ಮಥುರೆಗೆ ತಲುಪೋದಕ್ಕೂ ಮೊದಲೇ ದಾರಿಯಲ್ಲಿ ವಿಶ್ರಾಂತಿ ಮಾಡೋ ಹಾಗಿಲ್ಲ, ಇಲ್ದಿದ್ರೆ ನಾನು ಅಲ್ಲಿಂದ ಹಿಂತಿರುಗಿ ವೃಂದಾವನಕ್ಕೆ ಬಂದ್ಬಿಡ್ತೀನಿ, ಮತ್ತೆ ನೀನು ಮತ್ತೆ ವೃಂದಾವನಕ್ಕೆ ಬರೋ ಹಾಗಿಲ್ಲ. ನಿನ್ನ ನಿನ್ನ ಶತ್ರುವಿಂದಲೇ ನಿನ್ನ ಸುರಕ್ಷತೆಯ ವಚನ ಕೇಳ್ತಾ ಇದ್ಯಾ? ಇಲ್ಲ ಕಾಳಿಯವನ, ನಾನ್ ಕೇವಲ ನನ್ನ ಶತ್ರುವಿನಲ್ಲಿ ವಿಶ್ವಾಸ ಇಡ್ತಿದ್ದೀನಿ. ಹೀಗೇನೆ ಈ ಜನರ ಮೇಲೆ ನಾನ್ ನಂಬಿಕೆ ಇಡೋದು. ಆದ್ರೆ ಕಾಳೆಯವನ, ನಿನ್ಗೆ ನಿನ್ ಮೇಲೆ ವಿಶ್ವಾಸ ಇದೆಯಲ್ಲ? ಕಾಲವನ್ನು ನಿನ್ನ ವಶದಲ್ಲಿ ಇಟ್ಕೊಳ್ಳೋ ಅಂತ ಕಾಳಿಯವನ, ನನ್ನನ್ನು ನೀನು ಮಥುರೆವರೆಗೂ ವಿಶ್ರಾಂತಿ ತಗೊಳ್ದೆ ಕರ್ಕೊಂಡೋಗ್ತೀಯಾ? ಬಾಲಕ, ಕಾಲಯವನಿಗಂತೂ ಸಮಸ್ತ ಜಗತ್ತಿನಲ್ಲಿ ಯಾವುದೇ ಕಾರ್ಯ ಅಸಂಭವವಲ್ಲ. ನೀನಂತೂ ಒಬ್ಬ ಎಳೆಯ ಬಾಲಕ. ಯಾರತ್ರ ಸಾವನು ಬುದ್ಧಿವಂತಿಕೆ ತೋರಿಸೋದಿಲ್ವೋ ಅವನು ಒಬ್ಬ ಚಿಕ್ಕ ಬಾಲಕನಿಗೂ ವಚನ ಕೊಡೋಕೆ ಇಷ್ಟು ಭಯ ಯಾಕಾಗ್ತಿದೆ ಕಾಳಿಯವನ? ಭಯ? ಅದು ನನಗೆ ನಿನ್ ಹಾಗೆ ರಣಹೇಡಿ ಅಲ್ಲ ಕಾಲಯವನ. ಒಪ್ಪಿದ್ದೀನಿ, ವಚನ ಕೊಡ್ತಾನೆ ಕಾಲಯವನ. ನಾನೇನಾದ್ರೂ ದಾರಿಲಿ ವಿಶ್ರಾಂತಿಗೆ ಕೂತ್ರೆ ಆಗ ನೀನು ಮರಳಿ ಹೋಗೋದನ್ನ ನಾನು ತಡೆಯೋದಿಲ್ಲ. ನಾರಾಯಣ ನಾರಾಯಣ. ಪ್ರಭು, ಕೃಷ್ಣನ ಲೀಲೆ ಅಪಾರವಾದದ್ದು. ಕಾಲಯವನನ ಅಹಂಕಾರಕ್ಕೆ ಏಟುಕೊಟ್ಟು ಅವನು ಕೊನೆಗೂ ತನಗೆ ಬೇಕಾದಂತಹ ವಚನ ಪಡೆದುಕೊಂಡನಲ್ಲವೇ? ನೀವು ಸತ್ಯ ಹೇಳುತ್ತಿದ್ದೀರಿ ದೇವರ್ಷಿ. ಕೃಷ್ಣನಂತೂ ತನ್ನ ಕಾರ್ಯ ಮಾಡಿ ಆಯಿತು, ಆದರೆ ಈಗ ಮುಂದಿನ ಕಾರ್ಯ ನೀವು ಮಾಡಬೇಕು. ಅವಶ್ಯವಾಗಿ ಪ್ರಭು. ಕೃಷ್ಣನ ಲೀಲೆಯಲ್ಲಿ ಸಹಭಾಗಿಯಾಗುವುದು ನನ್ನ ಸೌಭಾಗ್ಯ. ನಾನು ಇದಕ್ಕಾಗಿ ಸದಾ ಉತ್ಸುಕನಾಗಿರುವೆ ಪ್ರಭು. ನಾರಾಯಣ ನಾರಾಯಣ. ನಡಿ. ಗೊಲ್ಲ, ಏನ್ ಹೇಳ್ತಿದ್ಯಾ
ನೀನು ಒಬ್ಬ ರಾಕ್ಷಸನ ಮಾತನ್ನ ನೀನ್ ಇಷ್ಟೊಂದ್ ಬೇಗ ಒಪ್ಕೊಬಿಡ್ತೀಯಲ್ಲ, ಮತ್ತೆ ನನ್ ಮಾತನ್ನ ನೀನ್ ಯಾವತ್ತೂ ಕೇಳೋದೇ ಇಲ್ಲ. ರಾಧಿ, ಈಗ ನಾನ್ ನಿನ್ ಮಾತನ್ನೇ ಒಪ್ತಾ ಇರೋದು. ಅಂದ್ರೆ ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ರಾಧಿ, ನಾನು ಎಲ್ಲ ಕೆಲ್ಸನೂ ಹೇಳ್ದೆ ಮಾಡ್ತೀನಿ ಅಂತ. ನೋಡೀಗ ನಾನ್ ನಿನ್ಗೆ ಹೇಳದ್ಮೇಲೆ ಬೃಂದಾವನದಿಂದ ಹೋಗ್ತಿರೋದು.